ಅದೇ ಅಲ್ಟಿಮೇಟ್ ಹೀರೋಯಿನ್ ಮಾಡಿದ್ರಲ್ಲ ಲಾಸ್ಟ್ ಅದೇ ಅಲ್ಟಿಮೇಟ್ ಆಯ್ತು ಕರೆಕ್ಟ್. ಚೆನ್ನಾಗಿದೆ, ಒಳ್ಳೆ ಆಕ್ಟಿಂಗ್ ಮಾಡೋರೆ ಸರ್, ತುಂಬಾ ಚೆನ್ನಾಗಿದೆ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್. ಕಥೆ ಎಲ್ಲ ಎಷ್ಟು ಹೊಸತನ ಅನ್ಸುತ್ತೆ ಕಥೆಯಲ್ಲಿ? ಕಥೆ ಅಂತೂ ಬೇರೆ ತರನೇ ಇದೆ, ಅದೇನೋ ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದು ಬೇರೆ ಊರು ಬೇರೆ ಭಾಷೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಕನ್ನಡ ಮೂವಿ ಬಂದು ನೋಡ್ಬೋದು, ಫ್ಯಾಮಿಲಿ ಕರ್ಕೊಂಡ್ ನೋಡ್ಬೋದು. ವಿಜಯ್ ರಾಘವೇಂದ್ರ ಅವರು ಹೇಗೆ ಮಾಡಿದ್ದಾರೆ? ಅವ್ರು ಸ್ವಲ್ಪ ಅವ್ರ ಆಕ್ಟಿಂಗ್ ಬೇರೆ ಲೆವೆಲ್ ಇದೆ. ಎಲ್ಲಾ ಸೀನ್ ಗೂಸ್ಕೊಂಡ್ರು. ಆ ಒಂದೊಂದ್ ಸೀನ್ಗಳು ಹೆಂಗೈತೆ ಅಂದ್ರೆ ಒಂದೊಂದ್ ಸೀನ್ ಗೂಸ್ಕೊಂಡ್ ಬರುತ್ತೆ. ಆ ಹೀರೋಯಿನ್ ಸಾಯಿಸಿದಾಗ್ಲಿ, ಹೀರೋ ಎಂಟ್ರಿ ಸೀನ್ ಆಗ್ಲಿ, ಫೈಟಿಂಗ್ ಸೀನ್ ಆಗ್ಲಿ ಏನ್ ಇಷ್ಟ ಆಯ್ತು? ವಿಜಯ್ ರಾಘವೇಂದ್ರ ಅವರು ಹೇಗೆ ಮಾಡಿದ್ದಾರೆ? ತುಂಬಾ ಚೆನ್ನಾಗಿದೆ ಫಿಲಂ, ಎಲ್ಲರೂ ನೋಡ್ಬೇಕು. ಚೆನ್ನಾಗಿತ್ತು, ಕಥೆ ಆಯ್ತು, ಸೂಪರ್ ಆಗಿದೆ, ಇದು ಚೆನ್ನಾಗಿದೆ, ಫುಲ್ ಸಸ್ಪೆನ್ಸ್ ಆಗಿದೆ. ಮೂವಿ ಅಂತೂ ಸೂಪರ್ ಆಗಿದೆ. ವಿಜಯ್ ರಾಘವೇಂದ್ರ ಸರ್ ಲುಕ್ ಅಂತೂ ಸೂಪರ್ ಆಗಿದೆ. ಇದು ಇಷ್ಟು ಚಿನ್ನಾರಿ ಮುತ್ತ ಫಿಲಮ್ ಅಲ್ಲಿ ಕೂಲ್ ಆಗಿ ನೋಡಿದ್ವಿ, ಮತ್ತೆ ಚಾಕ್ಲೇಟ್ ಬೈ ಆಗಿ ನೋಡಿದ್ವಿ. ಇವಾಗ ಟೆರರ್ ಆಗಿ ಕಾಣ್ತಾ ಇದಾರೆ. ಈ ತರ ಫಿಲಂಗಳನ್ನ ಮಾಡ್ತಾ ಇರ್ಬೇಕು. ಈ ಜನಗಳಿಗೆ ಈ ತರ ಫಿಲಂಗಳೇ ಇಷ್ಟ ಆಗ್ತಾ ಇದೆ. ವಿಜಯ್ ರಾಘವೇಂದ್ರ ಸರ್ ಈ ತರ ಮೂವಿ ಮಾಡ್ತಾ ಇರ್ಲಿ. ರಿಪ್ಪನ್ ಸ್ವಾಮಿ ಆಲ್ ದ ಬೆಸ್ಟ್. ಫುಲ್ ವಿಲನ್ ಲುಕ್ ಅಲ್ಲಿ ಕಾಣಿಸ್ತಾ ಇದಾರೆ. ಅವರೇ ವಿಲನ್ ತರಾನೇ ಇದಾರೆ ಫಿಲಮ್ ಅಲ್ಲಿ, ಅವ್ರು ಹೀರೋ ತರಾನೇ ಅನ್ಸ್ತಾರ. ಇದ್ರಲ್ಲಿ ಸೂಪರ್ ಆಗಿದೆ ವಿಲನ್ ಲುಕ್. ನೋಡೋಂತ ಆಡಿಯನ್ಸ್ ಅಂದ್ರೆ ಒಂದು ಇಷ್ಟು ದಿನ ವಿಜಯ್ ರಾಘವೇಂದ್ರ ಸರ್ನ ಯಾವ ತರ ನೋಡ್ತಾ ಇದ್ರು, ಇವಾಗ ಬಂದ್ ನೋಡಿದ್ರೆ ಹೊಸ ಶೇಡು, ಹೊಸ ಲುಕ್ ನಲ್ಲಿ ಹೊಸ ಟೆರರ್ ತರ ಕಾಣಿಸ್ತಾ ಇದಾರೆ. ವಿಲನ್ ಪಾತ್ರನೂ ಮಾಡ್ಬೋದು ಅನ್ಸುತ್ತೆ. ಈ ತರ ನೋಡಿದ್ರೆ ಸೂಪರ್ ಆಗಿದೆ. ವಿಲನ್ಸ್ ಮುಂದೆ ಮಾಡ್ಬೋದು ಅನ್ಸುತ್ತೆ. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ನಾನು ತುಂಬಾ ವರ್ಷ ನಂತರ ನೋಡ್ತಾ ಇದ್ದೀನಿ ಇಂಥ ಒಂದು ಅಲ್ಟಿಮೇಟ್ ಮೂವಿ. ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಸಗದಾಗಿದೆ ಸರ್. ಅಂದ್ರೆ ಅವರ ಒಂದು ಆಕ್ಟಿಂಗ್ ಆಗಿರ್ಲಿ, ಬಾಡಿ ಲ್ಯಾಂಗ್ವೇಜ್, ಅವರ ಕಣ್ಣಲ್ಲಿ ಆ ಕ್ರೂರತ್ವವನ್ನು ವ್ಯಕ್ತಪಡಿಸುವುದಾಗ್ಲಿ, ಡೈರೆಕ್ಷನ್ ಕೂಡ ಚೆನ್ನಾಗಿದ್ದಾರೆ. ಮೇಡಮ್ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅವ್ರದ್ದು ಪಾತ್ರ ತುಂಬಾ ಚೆನ್ನಾಗಿದೆ. BGM, ಸಾಂಗ್ಸ್ ಎಲ್ಲವೂ ಫಸ್ಟ್ ಇಂದ ಲಾಸ್ಟ್ ತನಕ ಎಂಗೇಜಿಂಗ್ ಆಗಿದೆ. ಆಮೇಲೆ ಸಸ್ಪೆನ್ಸ್ ಅನ್ಗೆಸೇಬಲ್. ಹೆಣ್ಮಕ್ಳು ಎಲ್ಲರೂ ಬಂದು ನೋಡ್ಬೇಕು, ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ, ನಾನು ಇನ್ನೊಂದ್ಸರಿ ಬಂದು ನೋಡ್ತೀನಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಇಲ್ಲ ಸರ್, ಗೊತ್ತೇ ಆಗಿಲ್ಲ. ಅನ್ಗೆಸೇಬಲ್ ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ನಿಮ್ಮ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ತರ ಅಲ್ಲ, ಬೇರೆನೇ ಇದೆ. ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ರಿಪ್ಪನ್ ಸ್ವಾಮಿ ಈಸ್ ನೆಕ್ಸ್ಟ್ ಲೆವೆಲ್. ಯಾರು ಕನ್ನಡ ಪ್ರೇಕ್ಷಕರು ವಿಜಯ ರಾಘವೇಂದ್ರ ಅವ್ರನ್ನ ಆ ರೀತಿ ನೋಡಿರಲ್ಲ. ಆ ರೀತಿ ಸ್ವ್ಯಾಗ್ ನ ಒಬ್ಬ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದಾರಲ್ಲ, ಒಬ್ಬ ನೆಗೆಟಿವ್ ಆಗಿ ಪಾತ್ರಧಾರಿಯಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಈ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ರೇನೋ, ಸಿಕ್ತು ಚಾನ್ಸ್ ನ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಬ್ರು ಕನ್ನಡಿಗರು ಅಟ್ಲೀಸ್ಟ್ ವಿಜಯಣ್ಣ ಸ್ವ್ಯಾಗ್ ನೋಡೋದಕ್ಕೆ, ಸ್ವ್ಯಾಗ್ ಅಂದ್ರೆ ಬರೀ ಒಂದು ಸೀನ್ ಬಂದು ಹೋಗೋದಲ್ಲ, ಪ್ರತಿಯೊಂದು ಏನಂತಾರೆ ಎವ್ರಿ ಸೀನ್ ಒಂದೊಂದು ಸೆಕೆಂಡಲ್ಲೂ ಆ ಪಾತ್ರದಲ್ಲಿ 2.5 ಗಂಟೆ ಪಾತ್ರದಲ್ಲಿ ಅಣ್ಣ ಎಲ್ಲಾ ಕಡೆ ಕಾಣಿಸ್ಕೋತಾರೆ. ಸೊ ಅಂದ್ರೆ ನಾವು ಎಲ್ಲ ಸೂಪರ್ ಸ್ಟಾರ್ಸ್ಗಳನ್ನ ನೋಡ್ತಿರ್ತೀವಿ, ತಮಿಳು, ತೆಲುಗು, ಹಿಂದಿಲೆಲ್ಲ. ಕನ್ನಡದಲ್ಲಿ ಇವರು ಆ ನೆಗೆಟಿವ್ ಶೇಡ್ನ ಸಖತ್ತಾಗಿ ಮಾಡಿದ್ದಾರೆ. ಸೊ ಆಮೇಲೆ ಅವರೊಬ್ಬರೇ ಅಲ್ಲ, ಅವರ ಸುತ್ತ ಯಾರ್ಯಾರು ಪಾತ್ರಧಾರಿಗಳು ಮಾಡಿದ್ದಾರೆ, ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಕಾಂಟೆಂಟ್ ಈಸ್ ವೆರಿ ರಿಚ್. ಮಧ್ಯ ಹಾಡುಗಳನ್ನ ಹಾಕ್ಬೇಕು ಸಿನಿಮಾದಲ್ಲಿ, ಒಂದು ಟೆಂಪ್ಲೇಟ್ ಇಟ್ಕೊಂಡಿರ್ತಾರೆ. ನಾವು ಇದೇ ಟೆಂಪ್ಲೇಟ್ ಅಲ್ಲಿ ಸಿನಿಮಾ ಮಾಡ್ಬೇಕು, 4 ಫೈಟ್ ಆ ತರ ಇಲ್ಲ. ಇವರು ನೆಗೆಟಿವ್ ಶೇಡ್ ನ ತೋರಿಸ್ಬೇಕಾದ್ರೆ ಆ ರೀತಿನೇ ಸ್ಟಾರ್ಟಿಂಗ್ ಇಂದಾನೆ ಸಿನಿಮಾ ಹೋಗುತ್ತೆ. ಫೈಟ್ ಆಕ್ಷನ್ ಸೀನ್ಸ್ ಗಳಿಂದಾನೆ ಹೋಗುತ್ತೆ. ಅದನ್ನ ಸಖತ್ತಾಗಿ ಫುಲ್ ಮಾಡಿದ್ದಾರೆ ಆಕ್ಷನ್ ಸೀನ್ಸ್. ಮತ್ತೆ ವೆರಿ ಇಂಪಾರ್ಟೆಂಟ್ ಹಾಡುಗಳು 2 ಇದೆ. ಇಟ್ಸ್ ಗುಡ್. ಅಂದ್ರೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತ ಇದೆ. ಮತ್ತೆ ಕಾಮಿಡಿ ಸೀನ್ಸ್ ನ ಆಡ್ ಮಾಡಿಲ್ಲ, ನ್ಯಾಚುರಲ್ ಕಾಮಿಡಿ ಇದೆ ಸಿನಿಮಾದಲ್ಲಿ. ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ನಾನು ಈ ಸಿನಿಮಾನ ಇವತ್ತು ನೋಡಿ ಖುಷಿ ಆಗಿದ್ದು ವಿಜಯಣ್ಣಗೆ. ವಿಜಯಣ್ಣ ಇಸ್ ಸ್ಕಿಲ್ಡ್ ಇಟ್, ಆಸ್ ನೇಲ್ಡ್ ಇಟ್. ಈ ಪಾತ್ರದಲ್ಲಿ ಜೀವಿಸಿದ್ದಾರೆ, ಪ್ರತಿ ಕ್ಷಣ ಜೀವಿಸಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು. ಎಲ್ಲಿ? ಚಿತ್ರಮಂದಿರದಲ್ಲಿ. ನಮಗೂ ಅದೇ ಒಂದು ಉದ್ದೇಶ ಇದ್ದಿದ್ದು ಸರ್. ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಬಹಳ ಇತ್ತು. ಹಾಗಾಗಿ ನಮ್ಮ ಕಿಶೋರ್ ಮುಡುದ್ರಿ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು. ಆಮೇಲೆ ಅಷ್ಟು ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಅವರು ಬಹಳ ದೊಡ್ಡ ಅವರ ಶ್ರಮ ಆಗಲಿ, ಅವರ ಶ್ರದ್ಧೆ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ. ಇವತ್ತೆಲ್ಲರೂ ಸಿನಿಮಾ ಚೆನ್ನಾಗಿದೆ,
ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದಾರಲ್ಲ, ಸೊ ಇದು ನಮಗೆ ಬಹಳ ಸರ್ ನಿಮ್ಮ ಕೆರಿಯರ್ ಅಲ್ಲಿ ಈ ತರದ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ. ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್? ಇದೆಲ್ಲ ನನಗೆ ಒಂದಷ್ಟು ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ. ಆದ್ರೆ ನಾನು ತುಂಬಾ ಇಷ್ಟಪಟ್ಟು ಈ ತರ ಒಂದು ಪಾತ್ರ ಟ್ರೈ ಮಾಡಲೇಬೇಕು. ನೋಡ್ತಿದ್ದೀರಲ್ಲ, ಇವಾಗ ನಾನು ಇರೋದೇ ಒಂಥರ ಇದೆ. ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಮನೆ, ಕಾಣಿಸ್ಕೊಂಡಿರೋ ಪಾತ್ರದ ಘಟಿನೇ ಬೇರೆ. ನನಗೆ ನೀವು ಹೇಳ್ಬೇಕು ಹೆಂಗಿದೆ ಅಂತ. ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ? ಚೆನ್ನಾಗಿ ಇಷ್ಟ ಆಯ್ತಾ? ನನ್ಗೇನಾಗುತ್ತೆ ಅಂದ್ರೆ, ನಾವು ಪ್ರಮೋಷನ್ಸ್ ಮಾಡ್ತೀವಿ, ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ, ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ. ಆದ್ರೆ ನೀವು ಇವಾಗ ನನ್ನ ಏನು ಶೂಟ್ ಮಾಡ್ತೀರಿ, ನೀವೇನು ನನ್ನ ಒಪಿನಿಯನ್ ಆಗಲಿ, ನನ್ನ ರೆಸ್ಪಾನ್ಸ್ ಅಲ್ಲಿ ತಗೋತಾ ಇದ್ದೀರಾ, ಆಮೇಲೆ ನೀವು ಸಿನಿಮಾ ನೋಡಿದ್ದೀರಾ, ನೀವು ಇದನ್ನ ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ಒಂದು 4 ಒಳ್ಳೆ ಮಾತು ಆಡಿದಾಗ ಜನ ಥಿಯೇಟ್ರಿಗೆ ಬರ್ತಾರೋ, ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಸಂಪೂರ್ಣ ಏನ್ ಹೇಳ್ತಾರೆ, ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ, ಅದಕ್ಕೊಂದು ಗೆಲುವು ಸಿಗುತ್ತೆ. ಹೌದು ಹೌದು ಸರ್, ಕೇಳಿಸಿಲ್ಲ. ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್. ಹೌದೌದು ಹೌದು ಹೌದು ಹೌದು. ಯಾಕಂದ್ರೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್, ಕಮರ್ಷಿಯಲ್ ಸಿನಿಮಾ, ರೆಗ್ಯುಲರ್ ಮಸಾಲಾ ಸಿನಿಮಾ ಅಂತೇಳಿ ಅದಕ್ಕೆ ಆದಂತ ಒಂದು ಕಥೆಯನ್ನ ನರೇಟ್ ಮಾಡುವಂತ ಶೈಲಿ ಇರುತ್ತೆ. ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂತ ಶೈಲಿ, ಸಿನಿಮಾನ ಮುಗಿಸುವಂತ ಶೈಲಿ, ಪಾತ್ರಗಳನ್ನ ಹೆಣೆಯುವಂತ ಶೈಲಿ, ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ತರ ಒಂದು ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ನಾವು ಪೇಡ್ ಪ್ರೀಮಿಯರ್ ಮಾಡಿದಾಗ್ಲೂ ಕೂಡ ಎಲ್ಲಾ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ. ನೀವು ಪಾತ್ರ ಹೌದು, ಆದ್ರೆ ಪಾತ್ರ ಹೊಂದುವಂತ ಕಥೆ ಬೇಕಲ್ಲ, ಇವೆಲ್ಲವೂ ಕೂಡ್ಕೊಂಡ್ ಬಂದಿದೆ ಅಂತ ಹೇಳಿದ್ದಾರೆ ಸರ್. ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ, ನನಗೆ ಸಿಗುವಂತ ಕ್ರೆಡಿಟ್ ಆಗಲಿ, ಅಶ್ವಿನಿ ಅವ್ರಿಗೆ ಸಿಗುವಂತ ಕ್ರೆಡಿಟ್ ಆಗಲಿ, ಬೇರೆ ಎಲ್ಲಾ ಪಾತ್ರಗಳಿಗೂ ನೀವೇನು ಕ್ರೆಡಿಟ್ ಕೊಡ್ತೀರಾ ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್ ಬಂದಿದೆ. ಅವನು ತುಂಬಾ ಇಷ್ಟ ಆಗಿದೆ, ತುಂಬಾ ಇಷ್ಟ. ಅಂದ್ರೆ ಸಿನಿಮಾ ನೋಡಾದ್ಮೇಲೆ ಹೆಂಗಿದೆ ಮಗನೆ ಅಂತ ಕೇಳಿದೆ, ಚೆನ್ನಾಗಿದೆ ಚೆನ್ನಾಗಿದೆ ಅದೇ. ಯಾಕಂದ್ರೆ ಅವನು ಯಾವತ್ತೂ ಅವ್ರ ಅಪ್ಪನ ತರ ನೋಡೇ ಇರಲಿಲ್ಲ. ಅವನು ಅದನ್ನ ನೋಡಿ ಒಂದು ಆಶ್ಚರ್ಯ ಆಗಿದ್ದ, ಒಂದು ತುಂಬಾ ಇಂಪ್ಯಾಕ್ಟ್ ಬಿದ್ದಿತ್ತು ಅವನ ಮೇಲೆ. ಅವ್ನ ಸ್ನೇಹಿತರೆಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿ ಸುಮಾರು ವಿಚಾರನ ನಾವು ಅರ್ಥ ಮಾಡ್ಕೋಬಹುದು, ಸುಮಾರು ವಿಚಾರ ನಾವು ಕಲ್ತ್ಕೋಬಹುದು. ಹೇಗಿದ್ರೆ ಹೇಗಾಗುತ್ತೆ ಜೀವನ, ಹೇಗಿದ್ರೆ ನಮ್ಮ ಜೊತೆ ಜನ ಹೇಗಿರ್ತಾರೆ ಅನ್ನುವಂಥ ವಿಚಾರನ ನನಗೆ ಅವರು ಹುಡುಗರೆಲ್ಲ ಸೇರ್ಕೊಂಡು ನನಗೆ ಹೇಳೋದು ನಮ್ಗೆ ಬಹಳ ಖುಷಿ ಆಯ್ತು. ಪರವಾಗಿ ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಹುಡುಗರು. ಅದಕ್ಕೆ ನಾನು ಎಲ್ಲರೂ ಕೇಳ್ಕೊತಾರೆ, ನೀವು ಹೇಳಿದಾಗ ಜನ ಥಿಯೇಟ್ರಿಗೆ ಬರ್ತಾರೆ. ಯಾಕಂದ್ರೆ ಅವ್ರು ಥಿಯೇಟ್ರಿಗೆ ಬರೋವರೆಗೂ ನಿಮ್ ಜವಾಬ್ದಾರಿ, ಬಂದ ಮೇಲೆ ನನ್ನ ಜವಾಬ್ದಾರಿ. ಸೊ ಆ ಥರ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋಣ ಅಂತ ನಾನು ಹೇಳೋದು ಇಷ್ಟ. ಬೇಗ ಥಿಯೇಟ್ರಿಗೆ ಬನ್ನಿ. ರಿಪ್ಪನ್ ಸ್ವಾಮಿ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ, ಥಿಯೇಟರ್ಗಳಲ್ಲಿದೆ, ಮಲ್ಟಿಪ್ಲೆಕ್ಸ್ ಅಲ್ಲಿದೆ, ಮಾಲಲ್ಲಿದೆ. ನೀವು ಎಲ್ಲ ಜಾಗಗಳಲ್ಲೂ ನಿಮ್ಮ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ. ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇದುವರೆಗೂ ಮಾಡ್ಕೊಂಡು ಬಂದಿರೋ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಗಿದೆಯೋ, ರಿಪ್ಪನ್ ಸ್ವಾಮಿನೂ ಅಷ್ಟೇ ಇಷ್ಟ ಆಗುತ್ತೆ. ಇನ್ನು ಮೇಲೆ ಈ ರೀತಿ ಪಾತ್ರಗಳು ಮಾಡ್ತಾರೆ ಅನ್ನೋ ತರ ವಿಚಾರಗಳನ್ನ ನಾನು ಕೇಳ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚು ನಿಮ್ಮಿಂದ ಕೇಳಬೇಕು ನನಗೆ ನನ್ನ ಆಸೆ. ಹಾಗಾಗಿ ಬೇಗ ಬಂದು ಸಿನಿಮಾ ನೋಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೀನಿ. ಸೆಲ್ಫ್ ಕಾನ್ಫಿಡೆಂಟ್ ಏನ್ ಹೇಳ್ತಾ ಇದ್ದೀವಿ ಸರ್? ನಾನು ತುಂಬಾ ಬ್ಲಾಂಕ್ ಆಗ್ಬಿಡ್ತೀನಿ ಸರ್ ಸಿನಿಮಾ ರಿಲೀಸ್ ಆದಾಗ. ಯಾಕಂದ್ರೆ ಕರ್ತವ್ಯ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಿಲ್ಲದ ಪ್ರಯತ್ನ ಮಾಡಿದ್ವಿ. ಎಲ್ಲ ನಮ್ಮ ಹುಡುಗರು, ಪ್ರಮೋಟ್ ಮಾಡ್ತಿರೋರು, ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಸಹ ಕಲಾವಿದರು ಎಲ್ಲರೂ ಕೂಡ ಸಿನಿಮಾ ರಿಲೀಸ್ ದಿನ ಬಂದಾಗ ನನಗೆ ಆತಂಕ, ಭಯ, ಇದು ಏನೋ ನನಗೆ ಸ್ವಾಭಾವಿಕವಾಗಿ ನನಗೆ ಇಲ್ಲ ಸರ್. ನನಗೆ ಯಾಕಂದ್ರೆ ಜನರ ಮೇಲೆ ನನಗೆ ಅಂಥ ನಂಬಿಕೆ. ಈ ಸಿನಿಮಾ ಗ್ಯಾರಂಟಿ ಬಂದೇ ಬರ್ತಾರೆ. ಇವಾಗ ಅಷ್ಟು ಚೆನ್ನಾಗಿ ಹೇಳ್ತಿದ್ರಲ್ಲ, ಎಲ್ಲರೂ ಬಾಯಲ್ಲೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಬಂದೇ ಬರ್ತಾರೆ ಅನ್ನೋ ಭರವಸೆ. ಅದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನೀವೆಲ್ಲ ಸಿನಿಮಾ ನೋಡಿದೀರಾ, ಹೇಗೆ ಅನ್ನಿಸ್ತು ಮಂಗಳ ಬಗ್ಗೆ ನಿಮ್ಗೆ? ಚೆನ್ನಾಗಿತ್ತು. ಹೌದು, ಖಂಡಿತವಾಗ್ಲೂ ನನಗೆ ಕನ್ನಡದಲ್ಲಿ ಇಷ್ಟು ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾನೇ ಖುಷಿ ಇದೆ. ಅದು ಅಲ್ಲದೆ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಮೂವಿನ ನಾವು ಇವತ್ತು ಮಾಡಿದೀವಿ ಅನ್ನೋ ಒಂದು ತೃಪ್ತಿ ಇದೆ ನನಗೆ. ಇದೆಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಕಿಶೋರ್ ಸರ್ಗೆ ಹೋಗ್ಬೇಕು ಆಕ್ಚುಲ್ ಆಗಿ. ಯಾಕಂದ್ರೆ ಇಲ್ಲಿ
ರಿಪ್ಪನ್ ಸ್ವಾಮಿ, ಮಂಗಳ ಅಂತ ಮಾತ್ರ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಗಳೂ ಅಷ್ಟೇ ಔಟ್ ಆಫ್ ದ ಬಾಕ್ಸ್ ಯಾವುದೂ ಇಲ್ಲ. ಎಲ್ಲರಿಗೂ ಅದಕ್ಕಾದಂಥ ಇಂಪಾರ್ಟೆನ್ಸ್ ಅಲ್ಲಿ ಇದೆ. ಆಮೇಲೆ ಇವತ್ತಿನ ಸಂಬಂಧಗಳು ಏನಾಗಿದೆ ಸೊಸೈಟಿಲಿ, ಹೆಣ್ಮಕ್ಳು ಭಾವನೆಗಳಿಗೆ ಎಷ್ಟು ಮಟ್ಟಿಗೆ ಬೆಲೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಸಿನಿಮಾಗೆ ಬರಬೇಕಾದ್ರೆ ನೀವು ರಿಪ್ಪನ್ ಸ್ವಾಮಿ ಅಂತ ಮಾತ್ರ ಬರ್ತೀರಾ, ಹೊರಗಡೆ ಬರಬೇಕಾದ್ರೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ನಿಮಗೆ ಮನಸ್ಸಲ್ಲಿ ಉಳಿಯೋಂಥದ್ದು. ಅದ್ರ ಬಗ್ಗೆ ನೀವು ಯೋಚಿಸೋಂಥ ಒಂದು ತುಂಬಾ ಡೆಪ್ತ್ ಆದ ಒಂದು ಕ್ಯಾರೆಕ್ಟರ್ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ನಾನು ಸ್ವತಃ ಮಲೆನಾಡು ಹುಡುಗಿ ಆಗಿ ಮಲೆನಾಡ ಕಥಾಹಂದರದಲ್ಲಿ ಕಾಣಿಸ್ಕೊಳ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಾಗಿ. ಅದು ಅಲ್ಲದೆ ಇವತ್ತಿನ ಹೆಣ್ಮಕ್ಳಿಗೆ ಈ ಮೂವಿ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಯಾಕಂತ ಅಂದರೆ ನನಗೆ ರಿವ್ಯೂಸ್ಗಳು ಹಾಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ಜನ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳಕ್ಕಾಗದೆ ಏನೇನೋ ತಪ್ಪು ನಿರ್ಧಾರಗಳನ್ನ ಇವತ್ತು ತಗೊತಾ ಇದ್ದಾರೆ. ಅಂಥ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ, ತಾಳ್ಮೆ ಇರಲಿ. ಯಾಕಂದರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಅಂದು ಏನು ಬೇಕಾದ್ರೂ ಮಾಡಬಹುದು, ಆತ್ಮಬಲ ಕಳ್ಕೊಂಡೇ ಇದ್ರೆ ಸಾಕು ಅಂತ ಅಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಮೂವಿನ ನೋಡಬೇಕು. ಯಾಕಂದರೆ ಇವತ್ತು ಕರೆಂಟ್ ಸಿಚುವೇಶನಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಏನಾಗಿದೆ, ಅವರ ಏನು ಭಾವನೆನ ಹಂಚ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವತ್ತು ಇದನ್ನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಇದು ತೋರಿಸಿದ್ದಾರೆ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಕನೆಕ್ಟ್ ಆಗ್ತಿರೋದು. ಆಮೇಲೆ ಒಂದು ಇವತ್ತಿನ ವುಮನ್ಸ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ, ಇವತ್ತಿನ ಜನ್ರೇಷನ್ ವುಮೆನ್ಸ್ನ. ಥ್ಯಾಂಕ್ ಯು. ನೀವು ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಪೈರಸಿನ ಅವಾಯ್ಡ್ ಮಾಡಲಿ, ಎಲ್ಲರೂ ಥಿಯೇಟರಿಗೆ ಬಂದು ನೋಡಲಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಯಾಕಂದರೆ ಇವತ್ತು ರಿವ್ಯೂ ಮಾತಲ್ಲಿ ನಿಮಗೆ ಮೂವಿ ಇಷ್ಟ ಆಯಿತಾ, ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿದರೆ ಮಾತ್ರ ಈ ಮೂವಿ ಕನೆಕ್ಟ್ ಆಗೋದು. ಯಾಕಂತ ಅಂದರೆ ಒಂದೊಳ್ಳೆ ಮೂವಿ ಮಾಡಿದ್ದೀವಿ, ಜನ ಒಳಗಡೆ ಬಂದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಯಾಕಂದರೆ ನೋಡಿದವರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಮಗೀಗ ಆಲ್ರೆಡಿ ಪೇಸ್ ಶೋಸ್ ಮಾಡಿದ್ದೀವಿ, ಅದೆಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಅದರದ್ದು ಲೈಕ್ ತುಂಬಾ ವುಮೆನ್ಸಿಗೆ ಕನೆಕ್ಟ್ ಆಗ್ತಾರೆ. ಇದಾದಮೇಲೆ ತುಂಬಾ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ನನಗೆ ಬಂದಿರೋ ಕಾಲ್ಸ್ ಪ್ರಕಾರ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಕ್ಯಾರೆಕ್ಟರ್ ಅನ್ನೋಕ್ಕಿಂತಲೂ ಒಂದು ಕಂಟೆಂಟ್ ಮೂವಿ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಒಂದು ಹೊಸದಾಗಿ ಒಂದು ಪ್ರಯತ್ನ ನಮ್ಮ ಕಿಶೋರ್ ಸರ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.